ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಸಿಂಪಲ್ಲಾಗಿ ಒಂದು ಪೊಂಗಲ್ ಮಾಡೋದನ್ನು ನೋಡೋಣ. ತುಂಬ ಈಸಿಯಾಗಿ ಮಾಡ್ಬೋದು, ಇದನ್ನೇನು ಭಾಳ ತೊಂದರೆ ಏನಿಲ್ಲ. ನಾನು ಎರಡು ಸಪ್ರೇಟ್ ಬೇಯಿಸ್ಕೊತೀನಿ. ಮೊದಲು ಹೆಸರುಬೇಳೆನ ತೊಳ್ಕೊಂಡು ಬೇಯಿಸೋಕ್ಕಿಡೋಣ. ನೋಡಿ ಎಷ್ಟು ಈಸಿ ಮಾಡ್ಬೋದು ಈ ಥರ ನೀವು. ಇದಕ್ಕೆ ಈರುಳ್ಳಿ ಹಾಕಬೇಕು, ಬೆಳ್ಳುಳ್ಳಿ ಹಾಕಬೇಕು. ನಾನು ಸಿಂಪಲ್ಲಾಗಿ ಮಾಡ್ತೀನಿ. ಎಷ್ಟು ಸಿಂಪಲ್ಲಾಗಿ ಮಾಡ್ತೀವೋ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೇನೆ. ನೋಡಿ ಹೆಸರುಬೇಳೆ ತೊಳ್ಕೊಂಡು ಬೇಯಿಸೋಕ್ಕಿಡೋಣ. ಇವಾಗ ಈ ಕಡೆ ಬೇಳೆ ಬೇಯಕ್ಕಿಡೋಣ, ಇನ್ನೊಂದು ಕಡೆ ಅಕ್ಕಿ ತೊಳೆದು ಅದನ್ನು ಬೇಯಕ್ಕಿಟ್ಬಿಡೋಣ. ಈ ಥರ ಇಟ್ಬಿಟ್ರೆ ನಮಗೆ ಟೈಮು ಸೇವ್ ಆಗುತ್ತೆ, ಬೇಗ ಮಾಡ್ಕೋಬಹುದು. ಆಮೇಲೆ ಟೇಸ್ಟು ಚೆನ್ನಾಗಿರುತ್ತೆ. ಅದೆಲ್ಲ ಒಟ್ಟಿಗೆ ಬೇಯಿಸ್ಬಿಟ್ರೆ ಏನೋ ಒಂಥರ ಮುದ್ದೆ ಥರ ಆಗುತ್ತೆ, ಅಷ್ಟು ಇದು ಬರಲ್ಲ. ಈ ಥರ ನಮಗೆ ಅಕ್ಕಿ ಎಷ್ಟು ಹಾಕ್ಕೊಂಡಿರ್ತೀವೋ ಅದ್ರ 3 ಪಟ್ಟು ನೀರು ಹಾಕ್ಕೊಂಡು ಇಟ್ಬಿಡೋಣ, ತುಂಬ ಚೆನ್ನಾಗಿ ಬರುತ್ತೆ ಅದು. ನೋಡಿ, ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದು 1 ಲೋಟ ಅಕ್ಕಿ ಇಟ್ಟಿದ್ದೀನಿ ನಾನು. ಅದು 1.5 ಕಪ್ಪು, ಸಣ್ಣ ಕಪ್ಪಲ್ಲಿ 1.5 ಕಪ್ ಅದನ್ನು ಹಾಕಿದ್ದೀನಿ. ಇದು ಮೀಡಿಯಮ್ ಕಪ್ಪಲ್ಲಿ 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ನೋಡಿ, ಅದಕ್ಕೆ ಮೆಣಸು, ಜೀರಿಗೆ, ಉಪ್ಪು, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಅಷ್ಟೇ. ಬೆಳ್ಳುಳ್ಳಿ ಬೇಡ, ಹಸಿ ಶುಂಠಿ ಬೇಡ, ಕೊಬ್ಬರಿ ಬೇಡ, ಏನು ಬೇಡ. ಎಷ್ಟು ಸಿಂಪಲ್ ಮಾಡ್ತೀವಿ ಅಷ್ಟೇ ರುಚಿ ಆಗುತ್ತೆ ಇದು. ಇದನ್ನು ಇವಾಗ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಡೋಣ. ಇವಾಗ ನೋಡಿ, ಅದನ್ನು ಮಿಕ್ಸಿ ಮಾಡ್ಕೊಂಡಾಗಿದ್ದೆ. ಇವಾಗ ಒಂದು ಕಡೆಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಒಗ್ಗರಣೆಯಲ್ಲಿ ಜಾಸ್ತಿ ಏನು ಹಾಕೋದಿರಲ್ಲ. ಸಾಸಿವೆ ಏನು ಹಾಕಬಾರ್ದು ಇದಕ್ಕೆ, ಸಾಸಿವೆ ಎಲ್ಲ ಹಾಕಬಾರ್ದು ಇದಕ್ಕೆ. ಎಣ್ಣೆ, ತುಪ್ಪ, ಅರ್ಧ ಎಣ್ಣೆ ಹಾಕಿ ಮೊದಲು ಜೀರಿಗೆ ಹಾಕಿಬಿಡ್ಬೇಕು. ಜೀರಿಗೆ ಸ್ವಲ್ಪ ಇದಾಗ್ತಿದ್ದಂಗೆ ಮೆಣಸು ಹಾಕ್ಬೇಕು. ಮೆಣಸು ನನಗೆ ಜಾಸ್ತಿ ಇಷ್ಟ, ಅದಕ್ಕೆ ನಾನು ಜಾಸ್ತಿ ಹಾಕ್ಕೊಂಡಿರ್ತೀನಿ. ಅದೊಂಥರ ತಿನ್ನಬೇಕಾದ್ರೆ ಕುರುಮ್ ಅಂತ ಬಂದರೆ ತುಂಬ ಟೇಸ್ಟಿಯಾಗಿರ್ತೈತಿ, ತುಂಬ ರುಚಿಯಾಗಿರ್ತೈತಿ ಅದು ಇದು ಮಾಡಬೇಕಾದ್ರೆ. ಹೌದು, ತುಪ್ಪ ಎಣ್ಣೆಯಲ್ಲಿ ಬೆಂದುಬಿಡುತ್ತಲ್ವ, ಒಂಥರ ಕುರುಮ್ ಅಂತ ತಿನ್ನೋಕೆ ಚೆನ್ನಾಗಿರುತ್ತೆ ಮೆಣಸಿನಕಾಳು. ಮತ್ತು ನೀವೇನಾದರೂ ತಿನ್ನೋದಿಲ್ಲ ಅನ್ನೋಂಗಿದ್ರೆ ಹಾಕ್ಕೋಬೇಡ್ರಿ, ಅದನ್ನೇ ಮಿಕ್ಸಿ ಮಾಡ್ಕೊಂಡು ಹಾಕ್ಕೊಂಬಿಡ್ರಿ. ಯಾಕಂದರೆ ಮೆಣಸಿನಕಾಳು ಹೊರಗಡೆ ಬಿಸಾಕಬಾರ್ದು, ಮನೆಗೆ ಒಳ್ಳೆಯದಲ್ಲ. ಮೆಣಸಿನಕಾಳು ಕಳೆದ್ರೆ ಮನೇಲಿ ಜಗಳ ಆಗುತ್ತೆ ಅಂತ ದೊಡ್ಡವರೆಲ್ಲ ಹೇಳೋರು. ಹಾಗಾಗಿ ನಾವು ತುಂಬ ಸೂಕ್ಷ್ಮವಾಗಿ ಯೂಸ್ ಮಾಡ್ತೀವಿ ಮೆಣಸಿನ ಕಾಳುಗಳನ್ನು. ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ 90% ಜನ ಇದನ್ನೇ ನೋಡ್ತಾ ಇದ್ದಾರೆ, ಹಾಗೆ ಸಬ್ಸ್ಕ್ರೈಬ್ ಇಲ್ದಂಗೆ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಪ್ರತಿ ವಿಡಿಯೋನೂ ಫಸ್ಟ್ ನಿಮಗೆ ತಲುಪುತ್ತೆ. ನಾನು ತುಂಬ ಈಸಿಯಾಗಿರೋದು, ಆಮೇಲೆ ತುಂಬ ಮನೆಯಲ್ಲಿರುವಂಥ ಐಟಮಿಂದನೇ ಮಾಡ್ಬಿಡ್ತೀನಿ ಅಷ್ಟೇ. ಜಾಸ್ತಿ ಏನು ಇದನ್ನು ಹೊರಗಡೆಯಿಂದ ತಂದೇ ಮಾಡ್ಬೇಕಂತೇನಿಲ್ಲ. ಇವಾಗ ನೋಡಿ, ಏನೂ ಇಲ್ಲ, ಬರೀ ಹೆಸರುಬೇಳೆ, ಅಕ್ಕಿ, ಮೆಣಸು, ಜೀರಿಗೆ, ಒಂದು ಸ್ವಲ್ಪ ಮೆಣಸಿನ್ಕಾಯಿ ಇದ್ಬಿಟ್ರೆ ಸಾಕು. ನೀವು ಕರಿಬೇವು, ಕೊತ್ತಂಬರಿ ಹಾಕ್ದೇ ಇದ್ರೂ ಓಕೆ. ಮಾಡೋದ್ರಲ್ಲಿ ರುಚಿ ಇರಬೇಕಷ್ಟೆ. ಪ್ರೀತಿಯಿಂದ ಮಾಡಿದ್ರೆ ಎಲ್ಲರ ಅಡುಗೆನೂ ರುಚಿಯಾಗುತ್ತೆ, ಇಲ್ಲಂತಲ್ಲ. ನಾವು ಪ್ರೀತಿಯಿಂದ ಮಾಡಿದ್ರೆ ಎಲ್ಲ ಅಡುಗೆನೂ ರುಚಿಯಾಗುತ್ತೆ. ನನ್ನ ಮಕ್ಕಳು ತಿನ್ನಬೇಕು, ನನ್ನ ಗಂಡ ತಿನ್ನಬೇಕು, ನಮ್ಮ ಅಣ್ಣ ತಿನ್ನಬೇಕು, ನಮ್ಮ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿ ತಿಂದು ಖುಷಿ ಪಡಬೇಕು ಅಂತ ಇದ್ದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ಲ ಅಡುಗೆನೂ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ ಮೆಣಸಿನ ಕಾಳುಗಳು. ನಿಮಗೆ ಇಷ್ಟ ಇಲ್ಲದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಉಪ್ಪೊಂದು ಹಾಕಿಬಿಡೋಣ. ಇವಾಗ ಸ್ವಲ್ಪ ಮತ್ತು ಮೆಣಸಿನ ಪುಡಿನೂ ಹಾಕಿದ್ದೀನಿ ನಾನು. ಲಾಸ್ಟಿಗೆ ಇನ್ನೇನು ಕೊತ್ತಂಬರಿ ಒಂದು ಹಾಕಿಬಿಟ್ರೆ ಆಗೋಯ್ತು. ಅದು ಮಿಕ್ಸಿ ಮಾಡ್ಕೊಂಡಿದ್ದು ಮೊದಲೇ ಹಾಕಿದ್ದೆ. ಇವಾಗ ನೋಡಿ, ತುಂಬ ಕಲರ್ಫುಲ್ಲಾಗಿ ಕಾಣ್ತಾಯಿದೆ, ತುಂಬ ರುಚಿಯಾಗಿತ್ತು. ನನ್ನ ಮೊಮ್ಮಗನಿಗೆ ಮೊದಲು ಅರ್ಜೆಂಟ್ ಇತ್ತು, ಸ್ಕೂಲ್ಗೆ ಹೋಗ್ತಾ ಇದ್ದ, ಅವನಿಗೆ ಹಾಕ್ಕೊಂಡು ಕೊಟ್ಟು ತಿನ್ನಿಸ್ತಾ ಇದ್ದೆ. ನಾನು ಹೇಳ್ತಿದ್ದ ತುಂಬ ರುಚಿಯಾಗಿತ್ತಮ್ಮ ಅಂತ. ಇವಾಗ ಹೇಳ್ತಾನೆ ನೋಡಿ ಅವನು. ತುಂಬ ಟೇಸ್ಟಿ ಇತ್ತು, ನಮ್ಮಮ್ಮ ಮಾಡಿರೋದು ಸೂಪರ್ ಇತ್ತು. ಪೊಂಗಲ್ಲು ತುಂಬ ರುಚಿ ಇತ್ತು, ಸೂಪರ್ ಇತ್ತು, ಎಲ್ಲ ಸೂಪರ್ ಇತ್ತು. ನನ್ನ ಮೊಮ್ಮಗನು ಎಲ್ಲ ಕಮೆಂಟ್ ಕೊಡ್ತಾ ಇದ್ದಾನೆ. ನೀವೆಲ್ಲ ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್.